Hi dear students, welcome back to my video class 11 of chapter Relation. So students, this is also one mark question. Question is like this: give an example of a relation which is reflexive and symmetric but not transitive. We have to write a relation on a set. It should be reflexive and symmetric but not transitive. ಸೊ ಮಕ್ಕಳೇ, ಇಲ್ಲಿ ಒಂದು ನಾನ್ ಎಂಟಿ ಸೆಟ್ ಕನ್ಸಿಡರ್ ಮಾಡಿದ್ದೀನಿ. ಫೈನೈಟ್ ಸೆಟ್ ಇದು, 3 ಎಲಿಮೆಂಟ್ಸ್ ಇದೆ, 1 2 3. ನಾನು ಈಗ ರಿಲೇಷನ್ ಆನ್ ಸೆಟ್ಟೇ ಬರಿತಾ ಇದ್ದೀನಿ. ಅದನ್ನು ಆರ್ ಅಂತ ಡಿಫೈನ್ ಮಾಡ್ಕೊಂಡಿದ್ದೀನಿ. ಹೀಗೆ 1, 1, 2, 2, 3, 3. ಮಕ್ಕಳೇ, ನಾನು ಹಿಂದಿನ ವಿಡಿಯೋ ಕ್ಲಾಸಲ್ಲಿ ಹೇಳಿದ್ದೀನಿ, ನೀವು ಕರ್ಲಿ ಬ್ರ್ಯಾಕೆಟ್ನ ಇಲ್ಲಿಗೆ ಕ್ಲೋಸ್ ಮಾಡಿದ್ರೆ ಇದನ್ನು ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ. ಇದು ರಿಫ್ಲೆಕ್ಸಿವ್ ರಿಲೇಷನ್ನು, ರೀಸನ್ ಹೇಳಿದ್ದೀನಿ, ಸಿಮೆಟ್ರಿಕ್ಕು ಕೂಡ ಮತ್ತು ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಈಗ ನಾವು ಬರೆಯೋವಂಥ ರಿಲೇಷನ್ ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ 1, 1, 2, 2, 3, 3 ಮೂರು ಕೂಡ ಇರಬೇಕಾಗತ್ತೆ. ಹಾಗೆ ಸಿಮೆಟ್ರಿಕ್ ಆಗಿರಬೇಕು ಬಟ್ ನಾಟ್ ಟ್ರಾನ್ಸಿಟಿವ್ ಅಂದರೆ ನೀವಿಲ್ಲಿ ಕರ್ಲಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಬಾರ್ದು. ಎ ಕ್ರಾಸ್ ಎನ ಇನ್ನು ಕೆಲವೊಂದು ಆರ್ಡರ್ ಪೇರ್ನ ಬರೀಲೇಬೇಕಾಗುತ್ತೆ. ಈಗ ಸಿಮೆಟ್ರಿಕ್ ಅಂತ ಇಟ್ಕೊಳ್ಳಿ. ಈಗ ಸಿಮೆಟ್ರಿಕ್ ಅಂದಾಗ 1, 2 ಆರ್ಡರ್ಡ್ ಪೇರ್ ಇದ್ದರೆ 2, 1 ಕೂಡ ಇರಬೇಕಾಗತ್ತೆ. ಸೊ ಸಿಮೆಟ್ರಿಕ್ ಆಗುತ್ತೆ. ಈಗ ಮಕ್ಕಳೇ, ಈಗ ನೋಡಿ, ನೀವು ಇಲ್ಲಿಗೆ ಕರ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿಬಿಡ್ತೀರಾ. ಕ್ಲೋಸ್ ಮಾಡಿದ್ರೆ ಇದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ಕು ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಇಂದಿನ ಪ್ರಶ್ನೆಯಲ್ಲಿ ನಾನು ವಿವರಣೆ ಕೊಟ್ಟಿದ್ದೀನಿ. ಎ ಬಿ, ಬಿ ಎ ಫಾರ್ಮಲ್ ಇದ್ದಾಗ ಟ್ರಾನ್ಸಿಟಿವ್ ಅಂದರೆ 1, 1, 2, 2 ಎರಡೂ ಇರಬೇಕಾಗುತ್ತೆ. ಹಾಗಾದರೆ ಇಲ್ಲಿರುವಂಥ 1, 2 ಆ್ಯಂಡ್ 2, 1 ಪ್ರಕಾರ ರಿಲೇಷನ್ ಟ್ರಾನ್ಸಿಟಿವ್ ಆಗುತ್ತೆ. ಯಾಕೆಂದರೆ 1, 1, 2, 2 ಎರಡೂ ಕೂಡ ಇದೆ. ಹಾಗಾದರೆ ಇಲ್ಲಿರುವಂಥ ರಿಲೇಷನ್ ನಮಗೆ ಕೇಳಿರೋವಂಥ ಎಕ್ಸಾಂಪಲ್ ಆಗಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಎ ಕ್ರಾಸ್ ಎನ 5 ಆರ್ಡರ್ಡ್ ಪೇರ್ ತೊಗೊಂಡಿದ್ದೀವಿ, 9 ಆರ್ಡರ್ಡ್ ಪೇರ್ ಇರುತ್ತೆ. ಇಲ್ಲಿ ನೋಡಿ, ಇದು 3, ಇದೆರಡು 5 ತೊಗೊಂಡಿದ್ದೀನಿ. ಇಲ್ಲಿಗೆ ನಾನು ಕರ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಗಿಬಿಡುತ್ತೆ. ಈ ಆರ್ಡರ್ಡ್ ಪೇರ್ ತೊಗೊಳ್ತೀನಿ 1, 3. ನಾವು ಬರೆಯುವಂಥದ್ದು ಸಿಮೆಟ್ರಿಕ್ ರಿಲೇಷನ್ ಆಗಿರಬೇಕು. ಹಾಗಾದರೆ 1, 3 ಇದ್ದಾಗ ಏನಿರಬೇಕು ಅಂದರೆ 3, 1 ಅದನ್ನು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇಲ್ಲೇ ಕರ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ದೀನಿ. ನಿಮಗೆ ಒಂದು ಪ್ರಶ್ನೆ ಅರೈಸ್ ಆಗತ್ತೆ, ಸರ್ 1, 3, 3, 1 ತೊಗೊಂಡಿದ್ದೀರಾ. 1, 1, 3, 3 ಇದ್ದರೆ ಟ್ರಾನ್ಸಿಟಿವ್ ಆಗುತ್ತೆ. ಹಾಗಾದರೆ ಇದು ಕೂಡ ರಿಲೇಷನ್ ವಿಚ್ ಈಸ್ ಟ್ರಾನ್ಸಿಟಿವ್ ಬಟ್ ನಾಟ್ ಟ್ರಾನ್ಸಿಟಿವ್, ವಿಚ್ ಈಸ್ ಟ್ರಾನ್ಸಿಟಿವ್ ಅಂತ ಅಂದ್ಕೊಳ್ತೀರ. ಮಕ್ಕಳೇ ನೋಡಿ, ಈ ಪೇರ್ ನೋಡಿ 2, 1, 1, 3 ಯಾವ ಫಾರ್ಮಲ್ ಇದೆ? ಎ ಬಿ, ಬಿ ಸಿ ಫಾರ್ಮಲ್ ಇದೆ, ಸರಿ ತಾನೆ? ಹಾಗಾದರೆ 2, 1, 1, 3 ಇದ್ದಾಗ ಟ್ರಾನ್ಸಿಟಿವ್ ಆಗಬೇಕು ಅಂದರೆ ಯಾವ ಆರ್ಡರ್ ಪೇರ್ ಇರಬೇಕಾಗತ್ತೆ? 2, 3. ಹಾಗಾದರೆ ನಾನು ಇಲ್ಲಿ ರಿಲೇಷನ್ ಸೆಟ್ಟಲ್ಲಿ 2, 3 ತೊಗೊಂಡೆ. ಹಾಗಾದರೆ ಈ ರಿಲೇಷನ್ ಏನಾಗುತ್ತೆ ಅಂದರೆ ರಿಫ್ಲೆಕ್ಸಿವ್ ಆಗುತ್ತೆ ಈ ಆರ್ಡರ್ಡ್ ಪೇರ್ಗಳಿರೋದ್ರಿಂದ. ಸಿಮೆಟ್ರಿಕ್ಕು ಆಗುತ್ತೆ. 1, 2 ಇದ್ದಾಗ 2, 1 ಇರಬೇಕು ಇದೆ. 1, 3 ಇದ್ದಾಗ 3, 1 ಇರಬೇಕು ಇದೆ. ಹಾಗೆ ಇದು ಟ್ರಾನ್ಸಿಟಿವ್ ಆಗಲ್ಲ. ಕಾರಣ ಯಾಕೆ ಅಂದರೆ ಈ ಪೇರ್ ಆಫ್ ಆರ್ಡರ್ಡ್ ಪೇರ್ಸ್ ಎ ಬಿ, ಬಿ ಸಿ ಫಾರ್ಮಲ್ ಇದೆ. ಅಂದರೆ 2, 3 ಇದ್ದರೆ ಟ್ರಾನ್ಸಿಟಿವ್. ಸಿನ್ಸ್ 2, 3 is not in R, therefore we can say R is not transitive. Therefore this is an example of a relation on set A which is reflexive and symmetric but not transitive. So next ಪ್ರಶ್ನೆಗೆ ಹೋಗೋಣ. Question number 19. Give an example of a relation which is an equivalence relation, which is an equivalence relation. ಅಥವಾ ಪ್ರಶ್ನೆ ನಿಮಗೆ ಹೀಗೂ ಕೇಳ್ಬೋದು,
Give an example of a relation which is reflexive, symmetric and transitive. We know any relation R on set A is an equivalence relation if and only if it is reflexive, symmetric and transitive. ಈಗ ಇಲ್ಲೂ ಕೂಡ ಅಷ್ಟೇ ಮಕ್ಕಳೇ, ಎ ಅನ್ನುವಂಥ ಒಂದು ಫೈನೈಟ್ ಸೆಟ್ನ ಕನ್ಸಿಡರ್ ಮಾಡಿದ್ದೀನಿ. ನೀವು ಎಷ್ಟಾದರೂ ಎಲಿಮೆಂಟ್ಸ್ ಬರ್ಕೊಳ್ಬೋದು ಅಂತ ಹೇಳಿದ್ದೀನಿ. ಸೊ ಅದಕ್ಕೇನು ಕಂಡೀಷನ್ ಇಲ್ಲ. 1, 2, 3, 4, 5 ತೊಗೊಳ್ಳಿ, ಓನ್ಲಿ 1, 2 ಬರ್ಕೊಳ್ಳಿ. ಸೊ ನೀವು ಕೊಡೋವಂಥ ಉದಾಹರಣೆ ಕರೆಕ್ಟಾಗಿರಬೇಕಾಗತ್ತೆ. ಈಗ ನಾನು ಒಂದು ರಿಲೇಷನ್ನ ಡಿಫೈನ್ ಮಾಡ್ತಾ ಇದ್ದೀನಿ. ಅದು ಈಕ್ವಿವೆಲೆನ್ಸ್ ರಿಲೇಷನ್ ಆಗಿರಬೇಕು. ನೋಡಿ ಯಾವ ರೀತಿ ಡಿಫೈನ್ ಮಾಡಿ ಬರೆಯೋದು. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ಕು ಆಗಿರಬೇಕು, ಟ್ರಾನ್ಸಿಟಿವು ಆಗಿರಬೇಕು. ಹಾಗಾದರೆ ನಾನು ಎ ಸೆಟ್ಟಲ್ಲಿರೋಂಥ ತೊಗೊಂಡಿರೋಂಥ ಎಲಿಮೆಂಟ್ಸ್ ಪ್ರಕಾರ 1, 1, 2, 2, 3, 3 ಮೂರನ್ನೂ ಕೂಡ ಆರಲ್ಲಿ ಬರಿಬೇಕಾಗತ್ತೆ. 3 ಕೂಡ ಬರೆದಿದ್ದೀನಿ, ದೇಫೋರ್ ರಿಫ್ಲೆಕ್ಸಿವ್ ಆಯಿತು. ಮಕ್ಕಳೇ, ನಾನು ಇಲ್ಲೇ ಕರ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಸೊ ಇದು ಸಿಮೆಟ್ರಿಕ್ಕು ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಸಪೋಸ್ ಏನಾದ್ರಿ ಆರಲ್ಲಿ ಅಟ್ಲೀಸ್ಟ್ ಒಂದು ಆರ್ಡರ್ಡ್ ಪೇರ್ ಇದ್ದು ಕೋಆರ್ಡಿನೇಟ್ಸ್ ಅನ್ಈಕ್ವಲ್ ಆಗಿದ್ದಾಗ ಆಗ ಸಿಮೆಟ್ರಿಕೋ ನಾಟ್ ಸಿಮೆಟ್ರಿಕೋ ಚೆಕ್ ಮಾಡಿ. ಕೋಆರ್ಡಿನೇಟ್ಸ್ ಈಕ್ವಲ್ ಆಗಿದ್ದರೆ ನೀವು ಇಂಟರ್ಚೇಂಜ್ ಮಾಡಿದ್ರೆ ನ್ಯೂ ಆರ್ಡರ್ಡ್ ಪೇರ್ ಬರೋಲ್ಲ, ಸೇಮ್ ಬಂದ್ಬಿಡುತ್ತೆ. ಇದು ಸಿಮೆಟ್ರಿಕ್ಕು ಆಗುತ್ತೆ. ಯಾಕೆ ಟ್ರಾನ್ಸಿಟಿವ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನೀವು ಯಾವುದೇ ಪೇರ್ ಆಫ್ ಆರ್ಡರ್ಡ್ ಪೇರ್ಸ್ ತೊಗೊಂಡ್ರೂ ಕೂಡ ಎ ಕಾಮ ಬಿ, ಬಿ ಕಾಮ ಸಿ ಫಾರ್ಮಲ್ಲಿ ಇರಲ್ಲ. ಇದನ್ನು ಎ ಕಾಮ ಬಿ ಅಂತ ಹೇಳ್ಕೊಂಡ್ರೆ ಸೊ ಬಿ ಕಾಮ ಸಿ ಫಾರ್ಮಲ್ಲಿ ಆರ್ಡರ್ಡ್ ಪೇರ್ ಇರಬೇಕು. ಬಿ ಕಾಮ ಸಿ ಅಂದರೆ ರಿಮೈನಿಂಗ್ ಆರ್ಡರ್ಡ್ ಪೇರ್ನ ಫಸ್ಟ್ ಕೋಆರ್ಡಿನೇಟಲ್ಲಿ ಯೂನಿಟಿ ಇರಬೇಕು. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ದೇಫೋರ್ since there exists no ordered pair in the form A, B and B, C in R, this relation is transitive. Therefore, ಇದು ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ, ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ, ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಸೊ ಮತ್ತೆ ನಿಮಗೆ ಇಂದಿನ ವಿಡಿಯೋ ಕ್ಲಾಸಲ್ಲಿ ಹೇಳಿದ್ದೀನಿ, ಈ ಪರ್ಟಿಕ್ಯುಲರ್ ರಿಲೇಷನ್ನ ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ. ಐಡೆಂಟಿಟಿ ರಿಲೇಷನ್ ಅಂದರೆ ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ರಿಲೇಟೆಡ್ ವಿತ್ ಇಟ್ ಸೆಲ್ಫ್ ಓನ್ಲಿ, such a relation is called as identity relation and it is the smallest equivalence relation. Therefore, this relation R on set A is an equivalence relation. Is an equivalence relation. ಇದು ಒಂದು ಎಕ್ಸಾಂಪಲ್ ಆಗುತ್ತೆ. ನೀವು ಈ ಎಕ್ಸಾಂಪಲ್ನೇ ಕೊಡಬೇಕು ಅಂತೇನಿಲ್ಲ. R is equal to 1, 1, 2, 2, 3, 3. 1, 2 ತೊಗೊಂಡ್ರಿ, ಇದು ರಿಫ್ಲೆಕ್ಸಿವ್ ಆಗುತ್ತೆ. ಸಿಮೆಟ್ರಿಕ್ ಆಗಬೇಕು ಅಂದರೆ ಏನಿರಬೇಕು? 1, 2 ಇದ್ದಾಗ 2, 1 ಅದನ್ನು ಬರೆದುಬಿಡೋಣ. ಇಲ್ಲಿಗೆ ನಾನು ಕರ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಹಾಗಾದರೆ ಇದು ಯಾವ ಫಾರ್ಮ್ ಆಗುತ್ತೆ ಅಂದರೆ ನೋಡಿ, ಎ ಕಾಮ ಬಿ, ಬಿ ಕಾಮ ಸಿ ಅಂತ ಹೇಳ್ಕೋಬಾರ್ದು. ಯಾಕೆಂದರೆ ಸಿ ಪ್ಲೇಸಲ್ಲಿ ಎ ಇದೆ, ಇದು ಎ ಕಾಮ ಬಿ, ಬಿ ಕಾಮ ಎ ಆರ್ಡರ್ಡ್ ಪೇರ್ ಇದ್ದಾಗ ಟ್ರಾನ್ಸಿಟಿವ್ ಅಂತ ಹೇಳಬೇಕು ಅಂದರೆ ಹೇಳಿದ್ದೀನಿ ನಿಮಗೆ, ಎ ಕಾಮ ಏನೂ ಇರಬೇಕಾಗತ್ತೆ, ಬಿ ಕಾಮ ಬಿನೂ ಕೂಡ ಇರಬೇಕಾಗತ್ತೆ. ಅಂದರೆ 1, 1, 2, 2 ಎರಡೂ ಕೂಡ ಇದ್ದರೆ ಟ್ರಾನ್ಸಿಟಿವ್, ಎರಡೂ ಕೂಡ ಇದೆ. ಸಪೋಸ್ ನಾನು ಇದು ತೆಗೆದೆ ಅಂತ ಇಟ್ಕೊಳ್ಳಿ, 1, 1 ಇದ್ದರೆ ಟ್ರಾನ್ಸಿಟಿವ್ ಅಂದ್ಕೊಂಡು ಇಲ್ಲಿದೆ ಅಂದ್ಕೊಂಡು ನೀವು ಟ್ರಾನ್ಸಿಟಿವ್ ಅಂದ್ಕೊಂಡ್ರೆ ತಪ್ಪಾಗತ್ತೆ. 1, 1 ಮತ್ತು 2, 2 ಎರಡೂ ಕೂಡ ಇರಬೇಕು. ಯಾಕೆಂದರೆ ನಾನು ಇಲ್ಲಿ ಆರ್ಡರ್ಡ್ ಪೇರ್ಸ್ ಬರೀಬೇಕಾದ್ರೆ ಮೊದಲು 2, 1 ಬರೆದು ಆನಂತರ 1, 2 ಬರೆದಿದ್ರೆ ಬರಿಬೋದು, ಈಕ್ವಲ್ ಸೆಟ್ ಆಗುತ್ತೆ, ಏನು ಚೇಂಜ್ ಆಗಲ್ಲ. ಆಗ 2, 2 ಇರಬೇಕಾಗತ್ತೆ ಅಂತ ಅಂದ್ಕೊಳ್ತಾ ಇದ್ದೆ. ಅದರಿಂದ ಎ ಕಾಮ ಬಿ, ಬಿ ಕಾಮ ಸಿ ವಿತ್ ಸಿ ಈಸ್ ಈಕ್ವಲ್ ಎ ಆಗಿದ್ದರೆ ಎ ಕಾಮ ಏನೂ ಇರಬೇಕಾಗುತ್ತೆ, ಬಿ ಕಾಮ ಬಿ ಕೂಡ ಇರಬೇಕು. ಹಾಗಾದರೆ ಈ ರಿಲೇಷನ್ ಇದೆಯಲ್ವಾ, ಟ್ರಾನ್ಸಿಟಿವ್ ಆಗಲ್ಲ, ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಅದು ನಮಗೆ ಬೇಡ, ರಿಫ್ಲೆಕ್ಸಿವ್ ನೋಡೋಣ, ಬಟ್ ನಾಟ್ ಟ್ರಾನ್ಸಿಟಿವ್. ಆದ್ದರಿಂದ 2, 2 ಇಲ್ಲಿ 1, 1, 2, 2 ಎರಡೂ ಕೂಡ ಇರೋದ್ರಿಂದ ಈ ರಿಲೇಷನ್ ಕೂಡ ನಾವೇನಂತ ಹೇಳ್ಬೋದು ಅಂದರೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಮಕ್ಕಳೇ, ಇದೇ ರಿಲೇಷನ್ನ ನೀವು ಬಾಟ್ ಮಾಡಬೇಕು ಅಂತೇನಿಲ್ಲ, ನಿಮ್ಗೆ ಇಷ್ಟ ಬಂದಿರೋಂಥ ಎಕ್ಸಾಂಪಲ್ ಕೊಡ್ಬೋದು. ಸಪೋಸ್ ನೀವು 2, 3 ತೊಗೊಂಡಿದ್ರೆ ಸಿಮೆಟ್ರಿಕ್ ಆಗಬೇಕು ಅಂದರೆ 3, 2 ಬರಿಬೇಕಾಗತ್ತೆ.
ಇದು ಕೂಡ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ ನೋಡಿ. ಇದು ಎ ಕಾಮ ಬಿ, ಬಿ ಕಾಮ ಎ ಫಾರ್ಮ್ ಆಗುತ್ತೆ. ಬಿ ಕಾಮ ಸಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿರುವಂಥ ಕೋಆರ್ಡಿನೇಟ್ ಅಂದರೆ ಈ ಸೆಕೆಂಡ್ ಕೋಆರ್ಡಿನೇಟ್, ಈ ಆರ್ಡರ್ಡ್ ಪೇರ್ನ ಫಸ್ಟ್ ಕೋಆರ್ಡಿನೇಟ್ ಅನ್ಈಕ್ವಲ್ ಆಗಿದ್ದಾಗ, ಇದೆರಡು ಅನ್ಈಕ್ವಲ್ ಆಗಿದ್ದಾಗ ಎ ಕಾಮ ಬಿ, ಬಿ ಕಾಮ ಸಿ ಅಂತ ಹೇಳ್ಕೊಳ್ಳಿ. ಇದೆರಡು ಈಕ್ವಲ್ ಆಗಿದ್ದಾಗ ಎ ಕಾಮ ಬಿ, ಬಿ ಕಾಮ ಎ ಅಂತ ಹೇಳ್ಕೊಳ್ಳಿ ಮಕ್ಕಳೇ. ಎ ಕಾಮ ಬಿ, ಬಿ ಕಾಮ ಎ ಇದ್ದಾಗ ಎ ಕಾಮ ಏನೂ ಕೂಡ ಇರಬೇಕಾಗತ್ತೆ, ಬಿ ಕಾಮ ಬಿ ಕೂಡ ಇರಬೇಕಾಗತ್ತೆ. ಅಂದರೆ 2, 2, 3, 3 ಆ ಎರಡು ಆರ್ಡರ್ಡ್ ಪೇರ್ ಆರಲ್ಲಿದ್ದರೆ ಟ್ರಾನ್ಸಿಟಿವ್, ಅದೆರಡೂ ಕೂಡ ಇದೆ. ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಇಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಅಥವಾ ಈ ಎಕ್ಸಾಂಪಲ್ ಬೇಕು ಅಂದ್ರೂ ಕೂಡ ನೀವು ಕೊಡ್ಬೋದು. 1, 3, 3, 1 ಇದು ಕೂಡ ಅಷ್ಟೇ ಮಕ್ಕಳೇ. 1, 3 ಇದ್ದಾಗ 3, 1 ಬರೆದ್ರೆ ಮಾತ್ರ ಸಿಮೆಟ್ರಿಕ್ ಆಗುತ್ತೆ. ಇದು ಟ್ರಾನ್ಸಿಟಿವ್ ಕೂಡ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆರ್ಡರ್ಡ್ ಪೇರ್ ಎ ಕಾಮ ಬಿ, ಬಿ ಕಾಮ ಎ ಫಾರ್ಮಲ್ಲಿದೆ. ಟ್ರಾನ್ಸಿಟಿವ್ ಅಂದರೆ 1, 1, 3, 3 ಎರಡೂ ಇರಬೇಕು, ಎರಡೂ ಇದೆ. ಯು ಕ್ಯಾನ್ ಗಿವ್ ಎನಿ ಎಕ್ಸಾಂಪಲ್. ಇದೇ ರಿಲೇಷನ್ ನಾವು ಹೇಳ್ಕೊಟ್ಟಿರೋಂಥ ರಿಲೇಷನ್ನೇ ಬರೀಬೇಕು ಅಂತೇನಿಲ್ಲ. ಯು ಕ್ಯಾನ್ ರೈಟ್ ಎನಿ ರಿಲೇಷನ್ ಆನ್ ಸೆಟ್ ಎ ಸ್ಯಾಟಿಸ್ಫೈಯಿಂಗ್ ದ ಗಿವನ್ ಕಂಡೀಷನ್. Now shall we move on to question number 20. This also carries 1 mark. Question is like this: a relation R on set A is equal to 1, 2, 3 defined by R equals 1, 1, 1, 2, 3, 3 is not symmetric. Is not symmetric. Why? ನೋಡಿ ಮಕ್ಕಳೇ, ಇಲ್ಲಿ ಪ್ರಶ್ನೆ ಏನು ಅಂದರೆ ಆರ್ ಅನ್ನುವಂಥದ್ದನ್ನು ರಿಲೇಷನ್ ಆನ್ ಸೆಟ್ ಎ ಅಂತ ಕೊಟ್ಟಿದ್ದಾರೆ. ಹಾಗೆ ಆ ರಿಲೇಷನ್ನ ಡಿಫೈನ್ ಮಾಡಿದ್ದಾರೆ ರೋಸ್ಟರ್ ಫಾರ್ಮಲ್ಲಿ. ಸೊ ಇಲ್ಲಿರುವಂಥ ಸೆಟ್ಟು ಎ ಕ್ರಾಸಿನ ಒಂದು ಸಬ್ಸೆಟ್. ಸೊ ಆರಲ್ಲಿ ಯಾವ್ಯಾವ ಆರ್ಡರ್ಡ್ ಪೇರ್ಸ್ ಇದೆ ನೋಡಿ. 1, 1, 1, 2, 3, 3. ಸೊ ರಿಲೇಷನ್ ಆನ್ ಸೆಟ್ ಎ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವೈ ಅಂತ ಕೇಳಿದ್ದಾರೆ. ನೀವು ಕಾರಣ ಕೊಡಬೇಕು. ಇಲ್ಲಿರೋಂಥ ರಿಲೇಷನ್ ಆನ್ ಸೆಟ್ ಎ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ರೀಸನ್ ಕೇಳಿದ್ದಾರೆ ವೈ ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ. ಸೊ ರಿಲೇಷನ್ನ ನಾವು ಸಿಮೆಟ್ರಿಕ್ ಅಂತ ಹೇಳಬೇಕು ಅಂದರೆ ಎ ಕಾಮ ಬಿ ಆರ್ಡರ್ಡ್ ಪೇರ್ ಇದ್ದಾಗ ಜನರಲಿ ಕೋಆರ್ಡಿನೇಟ್ಸ್ ಅನ್ಈಕ್ವಲ್, ಬಿ ಕಾಮ ಎ ಇರಬೇಕಾಗತ್ತೆ. ನೋಡಿ ಈ ಆರ್ಡರ್ಡ್ ಪೇರಲ್ಲಿ ಕೋಆರ್ಡಿನೇಟ್ಸ್ ಅನ್ಈಕ್ವಲ್. 1, 2 ಬಿಲಾಂಗ್ಸ್ ಟು ಆರ್. ನಾನಿಲ್ಲಿ ಬರಿತೀನಿ ನೋಡಿ ಮಕ್ಕಳೇ. 1, 2 ಬಿಲಾಂಗ್ಸ್ ಟು ಆರ್. ಹಾಗಾದರೆ ನಾವು ರಿಲೇಷನ್ನ ಸಿಮೆಟ್ರಿಕ್ ಅಂತ ಹೇಳಬೇಕು ಅಂದರೆ ಯಾವ ಆರ್ಡರ್ಡ್ ಪೇರ್ ಆರಲ್ಲಿ ಇರಬೇಕಾಗತ್ತೆ? 2, 1. ಅದಲು ಬದಲು ಮಾಡಿದ್ರೆ 2, 1. 1, 2 belongs to R, but 2, 1 does not belongs to R. Since 1, 2 belongs to R, 2, 1 does not belongs to R, therefore relation R is not symmetric. ನೀವು ಉತ್ತರನ ಹೀಗೆ ಬರೀಬೇಕಾಗುತ್ತೆ. 1, 2 belongs to R, but 2, 1 does not belongs to R, therefore R is not symmetric. ಮಕ್ಕಳೇ, ಇದೇ ಪ್ರಶ್ನೆನ ಹೀಗೂ ಕೇಳಬಹುದು. ಎ ರಿಲೇಷನ್ ಆರ್ ಆನ್ ಸೆಟ್ ಎ ಈಕ್ವಲ್ಸ್ 1, 2, 3 ಡಿಫೈನ್ಡ್ ಬೈ ಆರ್ ಈಕ್ವಲ್ಸ್ 1, 1, 1, 2, 3, 3 ಇಸ್ ನಾಟ್ ರಿಫ್ಲೆಕ್ಸಿವ್ ವೈ ಅಂತ ಕೇಳ್ಬೋದು. ಸೊ ರಿಲೇಷನ್ ಯಾಕೆ ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳಿದ್ರೆ 1, 1, 2, 2, 3, 3 ಮೂರು ಕೂಡ ಇರಬೇಕಾಗುತ್ತೆ. ಈಗ ನೋಡಿ 1, 1, 3, 3 ಇದೆ, ಬಟ್ 2, 2 ಇರಬೇಕಾಯ್ತು ರಿಫ್ಲೆಕ್ಸಿವ್ ಅಂದರೆ. ಹಾಗಾದರೆ ಪ್ರಶ್ನೆನ ಈಸ್ ನಾಟ್ ರಿಫ್ಲೆಕ್ಸಿವ್ ವೈ ಅಂತ ಹೇಳಿದ್ರೆ ಈ ಕಾರಣ ಬರೀಬಾರ್ದು. ಏನು ಕೇಳಿದಾನೆ ನೋಡಿಕೊಂಡು ನೀವು ಉತ್ತರ ಬರೀಬೇಕು. ಸಪೋಸ್ ಈಸ್ ನಾಟ್ ರಿಫ್ಲೆಕ್ಸಿವ್ ವೈ ಅಂತ ಕೇಳಿದಾಗ ನೀವು ಏನು ಬರೀಬೇಕು ಅಂದರೆ
ನಾಟ್ ರಿಫ್ಲೆಕ್ಸಿವ್ ಅಂದರೆ ಹೇಳಿದ್ದೀನಿ, ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಎ ಅನ್ನೋದಿರುತ್ತೆ ಎ ಸೆಟ್ಟಲ್ಲಿ, ಆ ಎಲಿಮೆಂಟ್ಗೆ ಎ ಕಾಮ ಎ ಆರ್ಡರ್ಡ್ ಪೇರ್ ಇರಲ್ಲ. ಸಪೋಸ್ ಶೋ ದಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ವೈ ಅಂತ ಕೇಳಿದ್ರೆ ನೀವು ಉತ್ತರ ಏನು ಬರೀಬೇಕಾಗತ್ತೆ ಅಂದರೆ 2 belongs to set A but 2, 2 does not belongs to R. Therefore, this is the reason why relation on set A is not reflexive. ನಿಮ್ಗೆ ಏನಾದರೂ ಕೇಳ್ಬೋದು, ಬಟ್ ಇಲ್ಲಿ ರಿಲೇಷನ್ ಸೆಟ್ ನಿಮಗೆ ಟ್ರಾನ್ಸಿಟಿವ್ ಆಗುತ್ತೆ ಮಕ್ಕಳೇ. ನೀವು ಈ ಪೇರ್ ತೊಗೊಂಡ್ರೆ ಎ ಕಾಮ ಬಿ, ಬಿ ಕಾಮ ಸಿ ಫಾರ್ಮಲ್ ಇದೆ. ಎ ಕಾಮ ಸಿ ಇದ್ದರೆ ಟ್ರಾನ್ಸಿಟಿವ್, 1, 2 ಇರಬೇಕು, 1, 2 ಇದೆ ಟ್ರಾನ್ಸಿಟಿವ್. ಈ ಪೇರ್ ಎ ಕಾಮ ಬಿ, ಬಿ ಕಾಮ ಸಿ ಫಾರ್ಮಲ್ ಬರೋಲ್ಲ. ಈ ಪೇರು ಅಷ್ಟೇ, ಎ ಕಾಮ ಬಿ, ಬಿ ಕಾಮ ಸಿ ಫಾರ್ಮಲ್. ಈ ಪೇರ್ ಮಾತ್ರ ಎ ಕಾಮ ಬಿ, ಬಿ ಕಾಮ. Therefore, this is the relation neither reflexive nor symmetric but transitive ಆಗುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ. ಈಗ ಮುಂದೊಂದು ಪ್ರಶ್ನೆಗೆ ಹೋಗೋಣ. 1 ಮಾರ್ಕ್ ಕ್ವಶನ್ನ ಕೊನೆಯ ಪ್ರಶ್ನೆ ಇದು. ಎ ರಿಲೇಷನ್ ಆರ್ ಆನ್ ಸೆಟ್ ಎ ಡಿಫೈನ್ಡ್ ಬೈ ಆರ್ ಈಕ್ವಲ್ಸ್ 1, 1, 2, 2, 3, 3, 1, 2, 2, 3, 2, 3 is not transitive. Is not transitive. Why? ಮಕ್ಕಳೇ, ಇಲ್ಲಿ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳಿ. ಆರ್ ಅನ್ನುವಂಥದ್ದು ಒಂದು ರಿಲೇಷನ್ ಆನ್ ಸೆಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ಅವ್ರ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ, ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ಇಲ್ಲಿರೋಂಥ ರಿಲೇಷನ್ ನಾಟ್ ಟ್ರಾನ್ಸಿಟಿವ್. ರೀಸನ್ ಬರೆಯೋಕ್ಕೆ ಕೇಳಿದ್ದಾರೆ, ಯಾಕೆ ಟ್ರಾನ್ಸಿಟಿವ್. ನಾನು ನಿಮ್ಗೆ ಹೇಳಿದ್ದೀನಿ, ರಿಲೇಷನ್ ಈಸ್ ಟ್ರಾನ್ಸಿಟಿವ್ ಅಂದರೆ ಆ ರಿಲೇಷನಲ್ಲಿ ಈ ಥರ ಪೇರ್ಸ್ ಇದ್ದೇ ಇರುತ್ತೆ. ಎ ಕಾಮ ಬಿ, ಬಿ ಕಾಮ ಸಿ, ಈ ಥರ ಪೇರ್ಸ್ ನೀವು ನೋಡ್ಬೋದು. ನಾಟ್ ಟ್ರಾನ್ಸಿಟಿವ್ ಅಂದರೆ ಎ ಕಾಮ ಸಿ ಇರಲ್ಲ. ಹಾಗಾದರೆ ಕೊಟ್ಟಿರೋ ರಿಲೇಷನ್ ನೋಡಿ, ಇಲ್ಲಿ ಕೋಆರ್ಡಿನೇಟ್ಸ್ ಈಕ್ವಲ್ ಆಗಿದೆ. ಇದು 3ರಲ್ಲಿ ಈ 2 ಪೇರ್ ತಗೊಳ್ಳಿ, ಕೋಆರ್ಡಿನೇಟ್ಸ್ ಅನ್ಈಕ್ವಲ್ ಇದೆ. ಮತ್ತು ಯಾವ ಫಾರ್ಮಲ್ ಇದೆ ಅಂದರೆ ಎ ಕಾಮ ಬಿ, ಬಿ ಕಾಮ ಸಿ ಫಾರ್ಮಲ್ ಇದೆ. ಬಿ ಕಾಮ ಎ ಅಂದರೆ ಈ ಪ್ಲೇಸಲ್ಲಿ 1 ಇರಬೇಕಾಯ್ತು, ಅದನ್ನು ಹೇಳಿದ್ದೀನಿ. ಹಾಗಾದರೆ ಎ ಕಾಮ ಬಿ, ಬಿ ಕಾಮ ಸಿ ಇದ್ದಾಗ ಎ ಕಾಮ ಸಿ ಇದ್ದರೆ ಟ್ರಾನ್ಸಿಟಿವ್, ಎ ಕಾಮ ಸಿ ಇರಲಿಲ್ಲ ಅಂದರೆ ನಾಟ್ ಟ್ರಾನ್ಸಿಟಿವ್. ಹಾಗಾದರೆ ಟ್ರಾನ್ಸಿಟಿವ್ ಅಂದರೆ ಏನಿರಬೇಕು? 1, 3. ನೋಡಿ ಮಕ್ಕಳೇ, ಇಲ್ಲಿ 1, 3 ಆರ್ಡರ್ಡ್ ಪೇರ್ ಇರಬೇಕು, 1, 3 ಇಲ್ಲ. ಸೊ ದಟ್ ಈಸ್ ದ ರೀಸನ್ ವೈ ರಿಲೇಷನ್ ಈಸ್ ನಾಟ್ ಟ್ರಾನ್ಸಿಟಿವ್. ಅದನ್ನು ನೀವು ಹೇಗೆ ಬರೀಬೇಕು ಅಂದರೆ, ಜಸ್ಟಿಫಿಕೇಶನ್ ಹೇಗೆ ಕೊಡಬೇಕು ಅಂದರೆ 1, 2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ 2, 3 ಬಿಲಾಂಗ್ಸ್ ಟು ಆರ್ ಬಟ್ 1, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. 1, 3 does not belongs to R. Therefore, this is the reason why R is not transitive. Therefore, R is not transitive. R is not transitive. ಮಕ್ಕಳೇ, ನಮಗಿದೇ ರಿಲೇಷನ್ನ ಕೊಟ್ಟು ರಿಲೇಷನ್ ಈಸ್ ನಾಟ್ ಸಿಮೆಟ್ರಿಕ್ ವೈ ಅಂತ ಕೇಳಿದಾಗ ಇದನ್ನು ಬರೀಬಾರ್ದು. ಸೊ ಇದನ್ನೆಲ್ಲ ಬಾಟ್ ಮಾಡಬಾರ್ದು. ನಿಮಗೆ ಗೊತ್ತಿರಬೇಕು, ನಾಟ್ ಸಿಮೆಟ್ರಿಕ್ ವೈ ಅಂತ ಕೇಳಿದಾಗ ನೀವು 2 ಕಾರಣ ಕೊಡ್ಬೋದು. 1, 2 belongs to R but 2, 1 does not belongs to R. Therefore, R is not symmetric. 2, 3 belongs to R but 3, 2 does not belongs to R. Therefore, R is not symmetric. ಇದೇ ಪ್ರಶ್ನೆನ ಎ ರಿಲೇಷನ್ ಆರ್ ಆನ್ ಸೆಟ್ ಈಸ್ ರಿಫ್ಲೆಕ್ಸಿವ್ ವೈ ಅಂತ ಕೇಳಿದಾಗ ಇಲ್ಲಿರುವಂಥ ಎಲಿಮೆಂಟ್ಸ್ ಪ್ರಕಾರ ನೀವು ಉತ್ತರ ಹೇಗೆ ಬರೀಬೇಕು ಅಂದರೆ, ಸಿನ್ಸ್ 1, 1, 2, 2 ಆ್ಯಂಡ್ 3, 3 ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಹಾಗಾದರೂ ಬರೀರಿ. ಅಥವಾ ಡೆಫಿನಿಷನ್ ಪ್ರಕಾರ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಸೆಟ್ ಎ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಪುನಃ ರಿಪೀಟ್ ಮಾಡ್ತೀನಿ, ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ವೈ ಅಂತ ಕೇಳಿದಾಗ ಸಿನ್ಸ್ 1, 1, 2, 2 and 3, 3 belongs to R, therefore R is reflexive. ಅಥವಾ for every element A belongs to set A, belongs to R. ಅಂದರೆ ಇದನ್ನು 1, 2, 3 ಅಂತ ಹೇಳ್ಕೊಂಡಾಗ ಇದು 1, 1, 2, 2, 3, 3 ಆಗುತ್ತೆ. therefore R is reflexive. Thank you student for watching this video.